ಜಾಸ್ತಿ ಕೊಡ್ಲ ಏನು ಕೇಳ್ತೀಯ ಗಿಲ್ಲಿ ಬನಿ ಹಾಕೊಂಡೆ ಬಿಗ್ ಬಾಸ್ ಗೆದ್ಮೇಲೆ ಗಿಲ್ಲಿ ಶುಭಾಶಯಗಳು. ನಿಮಗೆ ಸೀರೆ ಅಂಗಡಿ ಇಟ್ಕೊಬಿಟ್ಟಿದ್ದೀರಾ? ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದು ನಾನು ನಿನಗೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ವ್ಲಾಗ್ಸ್. ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಖುಷಿಯಾಗಿರಿ. ಆ್ಯಕ್ಚುಲಿ ಬೆಲ್ಲ ಜಾಸ್ತಿ ಇರಲಿ, ಬೇವು ಸ್ವಲ್ಪ ಕಮ್ಮಿ ಇರಲಿ. ಎಲ್ರಿಗೂ ದೇಹಕ್ಕೆ ಕಹಿನೇ ಆರೋಗ್ಯ, ಆದ್ರೂ ಬದುಕಿನಲ್ಲಿ ಸಿಹಿ ಜಾಸ್ತಿ ಇರಲಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಪೂಜೆ ಆಗೋವರೆಗೂ ವಿಡಿಯೋ ಹೇಗಿತ್ತು ಏನು ಎತ್ತ ಅಂತೆಲ್ಲ ನೋಡ್ಕೊಂಡು ಬನ್ನಿ. ನಾನು ಅಡುಗೆ ಮಾಡ್ತಾ ಇರ್ತೀನಿ, ಅಷ್ಟರಲ್ಲಿ ವಿಡಿಯೋ ಮುಗಿಸ್ಕೊಂಡ್ಬನ್ನಿ. ಆಮೇಲೆ ನಮ್ಮನೆ ಅಡುಗೆ ಮೆನು ಏನಂತ ನೋಡ್ಕೊಂಬರೋಣ, ಓಕೆನಾ? ಹಬ್ಬದ ಹಿಂದಿನ ದಿನ ನಾನು ನಕ್ಷತ್ರ ಸಿಲ್ಕ್ಸ್ ಕೂಡ ಹೋಗಿದ್ದೆ. ಅಲ್ಲಿ 2 ಪೀಸ್ 3 ಪೀಸ್ ಸೆಟ್ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದೆ. ಸೊ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂತ ವಿಡಿಯೋ ಎಂಡಲ್ಲಿ ನೋಡಿರಂತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಅಲ್ಲಿಂದ ಬಂದಮೇಲೆ ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹಬ್ಬಕ್ಕೆ ಹಿಂದಿನ ದಿನವೇ ದೇವ್ರ ಮನೆ ರೆಡಿ ಮಾಡ್ಕೊಂಬಿಟ್ರೆ ಒಂದಷ್ಟು ಕೆಲಸ ಕಮ್ಮಿ ಆಗುತ್ತಲ್ವ, ಅದಕ್ಕೆ ಈ ಸಲ ಹಿಂದಿನ ದಿನವೇ ಕೆಲಸ ಮುಗಿಸ್ಕೊಂಬಿಡೋಣ. ಯಾಕಂದರೆ ನೆಕ್ಸ್ಟ್ ಡೇ ಅಮಾವಾಸ್ಯೆನೂ ಅಲ್ವಾ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒಬ್ಬಟ್ಟಿಗೂ ಕೂಡ ಬೇಳೆ ಎಲ್ಲ ಬೇಯಿಸ್ಕೊಂಡು ಹೂರ್ಣ ಕಣ್ಕ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಹಿಂದಿನ ದಿನವೇ ಮಾಡ್ಕೋತಾ ಇದ್ದೆ. ಇದನ್ನು ಫುಲ್ ವಿಡಿಯೋ ಹಾಕೋಕ್ಕಾಗಿಲ್ಲ, ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಹಾಕ್ತೀನಂತೆ. ಇನ್ನು ನೈಟ್ ನಾನು ಊಟಕ್ಕೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೋತಾ ಇದ್ದೆ. ಲೈಟಾಗಿರುತ್ತೆ. ನೆಕ್ಸ್ಟ್ ಡೇ ಫುಡ್ ಸ್ವಲ್ಪ ಹೆವಿನೇ ಇರುತ್ತೆ ಅಂದ್ಬಿಟ್ಟು ನೈಟ್ ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೆ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ನೋಡಿ ಎಷ್ಟು ನೀಟಾಗಿದೆ ಅಲ್ಲ ಅಡುಗೆ ಮನೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ರದ್ದು ಮುಗೀತು ಅಡುಗೆ ಮನೆ. ಅಷ್ಟು ರಂಪ ರಾಮಾಯಣ ಆದಂಗೆ ಆಗಿಬಿಡುತ್ತೆ. ಸೊ ಬೆಳಿಗ್ಗೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿದ್ದೆ. ಬೆಳಿಗ್ಗೆ ಸ್ವಲ್ಪ ಅರಿಶಿನ ಕುಂಕುಮ ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ಹೋದೆ. ಇನ್ನು ಬಾಗಿಲಿಗೆ ತೋರಣ ಕಟ್ಟೋದು, ಗೇಟ್ ಕಟ್ಟೋದು ಮತ್ತು ರಂಗೋಲಿ. ಆ್ಯಸ್ ಯೂಶುವಲ್ ರಂಗೋಲಿ ಅಂದರೆ ಹಬ್ಬದಲ್ಲಿ ಸ್ವಲ್ಪ ವಿಶೇಷವಾಗಿರುತ್ತೆ ಅಲ್ವಾ. ಈ ಸಲ ಹೂ ಕೂಡ ಚೆನ್ನಾಗಿದ್ದರಿಂದ ಹೂವೆಲ್ಲ ಚೆನ್ನಾಗಿ ಅಲಂಕಾರ ಆಗಿತ್ತು. ನೋಡಿ ರಂಗೋಲಿ ಈ ರೀತಿ ಬಿಟ್ಟಿದ್ದೆ. ಇನ್ನು ತುಳಸಿ ಕಟ್ಟೆ ಹತ್ರ ಅಂತೂ ಒಂದು ಆ ಥೀಮ್ಗೆ ತಕ್ಕಂತೆ ನಾನು ಸಾಮಾನ್ಯವಾಗಿ ರಂಗೋಲಿ ಹಾಕೋದು. ಬಟ್ ಈ ಸಲ ನನಗೆ ಕಲರ್ಸು ಸಿಗಲಿಲ್ಲ, ಅದಕ್ಕೆ ಸಿಂಪಲಾಗಿ ಈ ರೀತಿ ಬಿಟ್ಕೊಂಡಿದ್ದೀನಿ. ಇಲ್ಲಿ ಕಲರ್ಸು ಸಿಗಲ್ಲ, ಸಿಟಿಯಿಂದ ತರೋದು ಮರ್ತುಬಿಟ್ಟೆ ನಾನು. ಪರವಾಗಿಲ್ಲ, ಇದರಲ್ಲಿ ಹಬ್ಬ ಮಾಡುವ ಅಂತ ಈ ರೀತಿ ಸಿಂಪಲಾಗಿ ರಂಗೋಲಿ ಬಿಟ್ಕೊಂಡು ಬಾಗಿಲಿಗೆಲ್ಲ ತೋರಣ ಕಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆಗೆಲ್ಲ ರೆಡಿ ಆಗಿತ್ತು. ಹೂ ಈ ಸಲ ತುಂಬ ಇತ್ತು. ಮನೆಯವರು ಊರಿಂದ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತರೋಕ್ಕೆ ಹೋಗಿದ್ರು. ಆವಾಗ ಹೂ ಕೂಡ ತಗೊಬಂದಿರೋದು ಜಾಸ್ತಿನೇ. ಸೊ ಅದಕ್ಕೆ ಹೂವನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ಸಲ ಪೂಜೆನ ಮುಗಿಸಿದ್ದೀನಿ. ನನಗೆ ಮಾತ್ರ, ನಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ, ಈ ವರ್ಷ ತುಂಬ ಚೆನ್ನಾಗಿರುವಂಗೆ ಮಾಡಲಿ ಅಂತ ಕೇಳ್ಕೊಡ್ತೀನಿ. ನೀವು ಕೂಡ ಪೂಜೆಯಲ್ಲಿ ಭಾಗಿಯಾಗಿ ನೀವು ಕೂಡ ಮಹಾಮಂಗಳಾರತಿ ತೊಗೊಂಡಿರೋಂತೆ ವೆಯ್ಟ್ ಮಾಡಿ, ಎಲ್ಲೂ ಹೋಗಬೇಡಿ. ವಿಡಿಯೋನ ಪೂರ್ತಿ ನೋಡಿ, ಓಕೆನಾ? ಪದೇ ಹೇಳ್ತಿದ್ದೀನಿ ಅನ್ಕೋಬೇಡಿ. ನನ್ನ ಈ ವಿಡಿಯೋಗಳನ್ನ ಕೂಡ ನೀವು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಈಗ ಎಲ್ಲರೂ ಮಹಾಮಂಗಳಾರತಿ ತೊಗೊಂಡಿರೋಂತೆ ಬನ್ನಿ. ನೋಡಿ ನಮ್ಮ ಮನೆಯವರು ಎಷ್ಟು ಇನ್ನೋಸೆಂಟ್ ಥರ ಬಂದು ಪೂಜೆ ನಿಂತಿದ್ದಾರೆ ಅಲ್ವಾ. ಬೆಳಿಗ್ಗೆ ಸ್ನಾನ ತಿಂಡಿ ಎಲ್ಲ ಆಗಿ ಇನ್ನೇನು ನಿದ್ದೆಗೆ ಹೋಗ್ತಾಯಿದ್ರು. ಯಾವಾಗ ಗಂಟೆ ಸೌಂಡ್ ಕೇಳಿಸ್ತೋ ಬಂದು ನಿಂತಿದ್ದಾರೆ. ಪೂಜೆ ಟೈಮಲ್ಲಿ ಮಲ್ಕೊಂಡ್ರೆ ಏನಾದರೂ ಅಂತೀನಿ ಅಂದ್ಬಿಟ್ಟು. ಇನ್ನು ಮಂಗಳಾರತಿ ತಗೊಳ್ಳಿ ಅಂದರೆ ಎಷ್ಟು ಸ್ಲೋ ಮೋಷನ್ ಬರ್ತಿದ್ರಂದರೆ, ಮನೇಲಿದ್ದರೆ ಹಿಂಗೇ ಕಾಮಿಡಿ ಮಾಡ್ತಿದ್ದಾರೆ. ಅದೇ ಆಫೀಸು ಕೋರ್ಟು ಅಂದರೆ ಮಾತ್ರ ಸಿಕ್ಕಾಬಟ್ಟೆ ಶಿಸ್ತಾಗಿರ್ತಾರೆ. ನೀವು ಕೂಡ ಮಂಗಳಾರತಿ ತಗೊಳ್ಳಿ, ನಿಮಗೆ ಒಳ್ಳೇದಾಗಲಿ. ಇನ್ನು ಆ್ಯಸ್ ಯೂಶುವಲ್ ದೇವ್ರ ಪೂಜೆ ಆದಮೇಲೆ ದೇವ್ರ ಹತ್ರ ಒಂದಿಷ್ಟು ಅಪೀಲ್ ಹಾಕೋದು ಇದ್ದಿದ್ದೆ ಅಲ್ವಾ. ಎಲ್ಲ ಆದಮೇಲೆ ನೋಡಿ ನಾನು ಏನೇನು ನೈವೇದ್ಯಕ್ಕೆ ಇಟ್ಟಿದ್ದೆ ಅಂದರೆ ಒಬ್ಬಟ್ಟಿಟ್ಟಿದ್ದೆ. ನೆಕ್ಸ್ಟು ಹಣ್ಣು ಕಾಯಿ ವೀಳ್ಯದೆಲೆ ಅಡಿಕೆ ಅದಿಟ್ಟು ಒಂದು 50 ರೂಪಾಯಿ ಕಾಣಿಕೆಗೆ ಇಟ್ಟು ನೆಕ್ಸ್ಟು ಬೇವು ಬೆಲ್ಲ ಇಟ್ಟಿದ್ದೆ. ಇಷ್ಟೇ ಸಿಂಪಲ್ಲಾಗಿ ನೈವೇದ್ಯ ಮಾಡಿದ್ದೀನಿ. ಇನ್ನು ಅಡುಗೆ ಮಾಡಿ ಪೂಜೆ ಮಾಡ್ತಿದ್ರೆ ಸಿಕ್ಕಾಬಟ್ಟೆ ಲೇಟ್ ಆಗುತ್ತೆ. ನಾನು ಅಷ್ಟೊಂದೆಲ್ಲ ಅಡುಗೆ ಮಾಡಿ ಇಡಬೇಕು ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬಟ್ಟು ಬೇವು ಬೆಲ್ಲ ಇದು ಇಂಪಾರ್ಟೆಂಟ್ ನನ್ನ ಪ್ರಕಾರ. ಅದಷ್ಟನ್ನು ಇಟ್ಟು ಸಿಂಪಲ್ಲಾಗಿ ದೇವರ ಅಲಂಕಾರ ಮಾಡಿ, ಅಂದರೆ ಹೂ ಜಾಸ್ತಿ ಇದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಖುಷಿ ಆಗ್ತಿತ್ತು. ಮತ್ತು ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಜಾಸ್ತಿನೇ ಇತ್ತು, ಅದನ್ನು ಹಾಕಿದ್ವಿ. ಇಲ್ಲಿ ಮೈಸೂರಲ್ಲಂತೂ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಬಿಡಿ. ಒಂದೆರಡು ಗರಿ ತೊಗೋಬೇಕು ಅಂದರೆ 50-50 ರೂಪಾಯಿ ಕೊಡಬೇಕಿತ್ತು. ಬಟ್ ನಮಗೇನು ಊರ ಕಡೆ ಎಲ್ಲ ಸಿಗೋದ್ರಿಂದ
ಆ ಸಮಸ್ಯೆ ಏನಿರಲಿಲ್ಲ. ಇನ್ನು ಆವಾಗಲೇ ರಂಗೋಲಿ ನೋಡಿದ್ರಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಲ್ವಾ? ಹಾಕಿದ್ದೀನಲ್ಲ ನೋಡಿ, ಎಷ್ಟು ತುಪ್ಪ ಹಾಕಿದ್ದೀನಿ ನೋಡಿ. ಒಂದು ನಿಮಿಷ, ಒಬ್ಬಟ್ಟಿಗೆ ಎಷ್ಟು ತುಪ್ಪ ಹಾಕಿದ್ದೀನಿ. ಇನ್ನೂ ತುಪ್ಪ ಹಾಕ್ತಾರಾ? ಆಯ್ತು. ಬೇವು ಬೆಲ್ಲ ಫಸ್ಟ್ ತಿಂತಾ ಇಲ್ಲ, ಒಬ್ಬಟ್ಟು ತಿಂತಾರ. ದೇವ್ರ ಮನೆಗೆ ಹೋಗೋ ದೇವ್ರ ನಮಸ್ಕಾರ ಮಾಡಲ್ಲ. ಸಾಕು, ಅಷ್ಟೊಂದು ತಿನ್ನಬಾರ್ದು. ಬೇವು ಜಾಸ್ತಿ ಕೊಡ್ಲಾ? ಇನ್ನು ಸ್ವಲ್ಪ ಎಳೆದಿರ್ಬೇಕು ತಾನೆ, ಸ್ವಲ್ಪ ಇಲ್ಲ ಎಲ್ಲ ಕೇಳಿ ಸ್ವಲ್ಪ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮಗೆ ತುಂಬ ಒಳ್ಳೇದಾಗಲಿ. ನೀವೇನು ಅಂದ್ಕೊಂಡಿರೋದೆಲ್ಲ ಆಗಲಿ. ನಂಗೆ ಆಶೀರ್ವಾದ ನನಗೆ ಹೇಳಲ್ವಾ? ವಿಶ್ ಮಾಡಲ್ವಾ? ಆಶೀರ್ವಾದ ಮಾಡಲ್ವಾ ಅಂತ ಹಾಂ ಕೂತ್ಕೊಂಡು ಆಶೀರ್ವಾದ ಮಾಡ್ತೀರಾ? ದೇವ್ರ ಮನೆ ಹತ್ರ ಬಂದು ಆಶೀರ್ವಾದ ಮಾಡ್ತಿದ್ರು. ಮಾಡಿ ಬಿಟ್ರಿ ಕಾಲು ನೋಡಿ ಎಷ್ಟು ಸೋಂಬೇರಿತನ ಹೇಳ್ದಂತ. ದೇವರು ನಮ್ಮ ಮನೆ ದೇವರು, ಮನೆಯಲ್ಲಂತೂ ದೇವ್ರ ಪೂಜೆ ಮಾಡೋದಿಲ್ಲ, ಅದಕ್ಕೆ ಇವರೇ ನಮ್ಮ ದೇವರು. ಸರಿಯಪ್ಪ, ಇವಾಗ ಅಡುಗೆ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಇನ್ನು ಇವಾಗ ಅಡುಗೆ ಮಾಡೋ ಸಮಯ. ಅಡುಗೆದು ಜಾಸ್ತಿ ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗಿದೆ. ಅದನ್ನೇ ನೋಡಿ ಆಮೇಲೆ ಮೆನು ಏನೇನಂತ ಆಮೇಲೆ ನೋಡಿರಂತೆ. ಓಕೆನಾ, ಬನ್ನಿ ಅಡುಗೆ ಮಾಡುವ. ಇಲ್ಲಿ ನಮ್ಮ ಮಗು ಅಡುಗೆಗೆಲ್ಲ ರೆಡಿ ಮಾಡಿಕೊಡ್ತಾಯಿದೆ, ತರಕಾರಿ ಹೆಚ್ಕೊಡ್ತಾಯಿದೆ. ಸಾಕಷ್ಟು ಕೆಲಸ ಮಾಡಿಬಿಟ್ಟೈತೆ ಇವತ್ತು ಅಲ್ವಾ? ಸುಸ್ತಾಗ್ಬಿಡ್ತಾ ಇಲ್ವಾ? ನಾನು ಒಬ್ಬಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ರೈಸ್ ಅಂತೂ ಆಗಿದೆ, ಕೂಗ್ಸಿಟ್ಟಿದ್ದೀನಿ. ಒಬ್ಬಟ್ಟು ಹಾಲ್ ರೆಡಿ ಇದೆ. ಇನ್ನು ನೆಕ್ಸ್ಟು ಅಡುಗೆ ಮಾಡಬೇಕಷ್ಟೇ. ನೋಡಿ, ನಮ್ಮ ಮಗಳು ಲೇಟೆಸ್ಟಾಗಿ ದೇವ್ರ ನಮಸ್ಕಾರ ಮಾಡಿ ಇವಾಗ ಅವಳಿಗೆ ಏನು ಬೇಕೋ ಬೇಡ್ಕೊತಾವಳೆ. ಏನು ಕೇಳ್ತಿದ್ಯವ? ತಿರ್ಗೋ, ಏನು ಕೇಳ್ಕೊತಾ ಇದೆಯಾ? ಏನು ಕೇಳ್ತೀಯಾ? ಮುಗ್ಧ ಜೀವ ಥರ ಕೇಳ್ತಾ ಕೂತವಳು ಹೋಗ್ಬಿಟ್ಟು. ಬಾ ಬಾ, ಬೇವು ಬೆಲ್ಲ ಕೊಡ್ತೀನಿ ಬಾಯ್ಲಿ. ನನ್ನ ಮಗಳಿಗೆ ಬೇವು ಜಾಸ್ತಿ ಕೊಡ್ಲಾ ದೀಕ್ಷಾ? ನೋಡಿ ಏನು ಅನ್ಸುತ್ತೆ ಕುಡಿಯಮ್ಮ. ಯಾವಾಗಲೂ ನಿಮಗೆ ಸಿಹಿ ಜಾಸ್ತಿ ಇರಲಿ ಅಂತಲೇ ಅಂತ ಯೋಚನೆ ಮಾಡ್ತೀನಿ ಮಗ. ಓಕೆ, ಎಲ್ಲ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಎದ್ದು ಬಂದಿದ್ದೆ. ನೀವೇ ಹೋಗಿ ಮಲ್ಕೊಂಡ್ರೆ ಅದಕ್ಕೆ ಹೋಗಿ ಮಲ್ಕೊಂಡೆ ನೋಡಿ. ಒಂದು ಎಲೆ ಕೊಡ್ತಾಯಿದ್ದೀನಿ. ನಾವು ತಗೊಳ್ತೀನಿ. ತಿನ್ನು, ಎಕ್ಸ್ಪ್ರೆಷನ್ ನೋಡ್ತೀನಿ ಬಾ. ಏನಿಲ್ಲ ಜಾಸ್ತಿ. ನಾನು ಸ್ವಲ್ಪ ಕೊಟ್ಟಿದ್ದೀನಲ್ಲ ಅದಕ್ಕೆ. ಹಂಗೆ ತೋರ್ಸು ತಿಂದೆ ಕಣೆ. ಪರವಾಗಿಲ್ಲ, ತಿಂದೆ ಜಾಸ್ತಿ ನೋಡಿ ಅಮ್ಮ, ನಿಮ್ಗಿಂತ ಸಣ್ಣದೆಲ್ಲ ನಂದು. ಕಹಿ ಆದರೂ ಆರೋಗ್ಯ ಕೊಡೋದು ತಿನ್ಬೇಕಲ್ವಾ? ನೋಡಿ ನಿಮ್ಮ ಅಪ್ಪನ ಅಪ್ಪ ದುರಂದ ಪಾರ್ಟ್ 2ನ ಪಾರ್ಟ್ 1 ನೋಡ್ಕೊಂಡು ನೋಡ್ತೈತೆ. ಮಿಸ್ಟೇಕ್ ಮಾಡ್ಕೊಳ್ತೈತೆ ಅಪ್ಪ. ಬೆಳಿಗ್ಗೆಯಿಂದ ಏನು ಕೆಲಸ ಮಾಡಿಲ್ಲ, ತಿಂಡಿ ತಿಂದು ಸ್ನಾನ ಮಾಡಿ ತಿಂಡಿ ತಿಂದವ್ರೆ. ಅದೊಂದೇ ಇವತ್ತು ಮಾಡಿದ್ರೆ ಏಕೈಕ ಕೆಲಸ. ಆಮೇಲೆ ಏನು ಗೊತ್ತಾ ದೀಕ್ಷಾ, ಇವತ್ತಿನ ಸ್ಪೆಷಲ್ಲು ಎಲ್ಲ ಹಬ್ಬಕ್ಕೆ ಎಲ್ಲೆಲ್ಲಿ ಎಕ್ಸ್ಪೋ ಇರುತ್ತೆ ಬಟ್ಟೆದು, ಎಲ್ಲ ಕಡೆ ಹೋಗೋದು, ಎಲ್ಲ ಶೋರೂಮ್ಗೆ ಹೋಗೋದು, ಬಟ್ಟೆ ತೊಗೊಳೋದಲ್ವಾ. ನಿಮ್ಮ ಅಪ್ಪನ ನೋಡು, ಇಲ್ಲ ಬೆಳಿಗ್ಗೆಯಿಂದ ಬನ್ನಿ ಒಂದು ಟೀ ಶರ್ಟ್ ಕೂಡ ಹಾಕೊಂಡಿಲ್ಲ ಇವತ್ತು. ಅದೇನ ಬಿಗ್ ಬಾಸ್ ಗೆದ್ನಲ್ಲ ಗಿಲ್ಲಿ, ಬನಿನ್ ಹಾಕೊಂಡೆ ಬಿಗ್ ಬಾಸ್ ಗೆದ್ನಲ್ಲ ಗಿಲ್ಲಿ, ಆ ಥರ ನಮ್ಮ ಮನೆಯವರು ಬನಿನಲ್ಲೇ ಹಬ್ಬ ಆಚರಿಸ್ಬಿಟ್ರು. ಹಿಂಗಾದರೆ ಕ್ಲಾತ್ ಸೆಂಟರ್ ಇರಬೇಕು. ನಮ್ಮ ಅಪ್ಪ ಡೋರ್ ಹಾಕೊಂಡು ಹೋಗೋದೇ ಅದಕ್ಕೆ ಸಮ್ಮರ್ ಎಡಿಷನ್. ಇವ್ರ ಥರ ಇದ್ರೆ ಶೋರೂಮ್ ಅವ್ರು ಅಷ್ಟೇ ಅಲ್ವಾ? ನೀವೇ ಸೀರೆ ಹಾಕೊಂಡಿರಲ್ಲ, ಅದಕ್ಕೆ ಚಾಕೋಟಿ ಅಷ್ಟೊಂದು ಬಟ್ಟೆ ತಗೊಂಡಿದ್ರಿ. ನೀವೇ ಕಳೆ ಬಟ್ಟೆ ಹಾಕೊಂಡಿದ್ದೀರಾ. ಸೀರೆ ಹಾಕ್ಕೊಂಡು ಅಡುಗೆ ಮಾಡೋದೈತೆ ಅನ್ಕೊಂಡಿದ್ಯಾ? ಎಸ್. ಯಪ್ಪ, ಪೂಜೆ ಮಾಡೋ ತನಕ ಅಷ್ಟೇ ಸೀರೆ ಕತೆ ನಿಜವಾಗ್ಲೂ. ಆಮೇಲೆ ಯಾವುದೇ ಕಾರಣಕ್ಕೂ ಸೀರೆ ಉಟ್ಕೊಳಕ್ಕಾಗಲ್ಲ ಕಣಪ್ಪ. ಹೊಸ ಬಟ್ಟೆಗಳಲ್ಲಿ ಇದು ಹೊಸದೇ ಹಾಕ್ಕೊಟ್ಟೆ ಇರಲಿಲ್ವಲ್ಲ. ಟ್ರೆಂಡ್ಸಲ್ಲಿ ತೊಗೊಂಡಿದ್ದಲ್ಲ ಒಂದ್ಸಲ. ಯಾವ ಕಾಲದಲ್ಲಿ? 1 ವರ್ಷ ಆಗೈತೆ. ಟ್ರೆಂಡ್ಸಲ್ಲಿ ಯಾವುದೋ ಆಫರ್ ಇದ್ದಾಗ ತೊಗೊಂಡಿದ್ದಲ್ಲ. ದೀಪಾವಳಿ ತಗೊಂಡಿದ್ದ.
ಯಾವಾಗಲೂ ತೊಗೊಂಡಿದ್ದೆ. ನಾನು ಕಾಲೇಜ್ ಜಾಯ್ನ್ ಆಗ್ಬೇಕಾದ್ರೆ ತಗೊಂಡಿರೋದು. ಒಂದು ಸೆಮ್ ಮುಗಿಸಿದ್ಮೇಲೆ ಹಾಕೊಂಡಿದ್ದೀನಿ. ನನಗೆ ಹೊಟ್ಟೆ ಆಯ್ತಾ ನೋಡಿ, ಆರಾಮಾಗಿ ನಿಜ ಹೊಡೆದ್ಬಿಟ್ಲು, ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಬಂದಿದ್ದೆ. ಎದ್ಬಿಟ್ಟು ಆಮೇಲೆ ಮಲ್ಕೋಗು ಅಂತ ಅಂತಲ್ಲ, ಅದಕ್ಕೆ ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ಸಿಕ್ಕ ಹೋಗಿ ಮಲ್ಕೊಂಡೆ ನಾನು. ಯಾಕೋ ಸ್ಟ್ರೈನ್ ಆದ್ಲಿ, ಇವತ್ತು ಸುಮಾರು ಕೆಲಸ ಮಾಡ್ಕೊಟ್ಬಿಟ್ಲು. ಮನೆ ಒರೆಸ್ಕೊಟ್ಲು, ಬೆಡ್ ಅಪರೂಪ ಬೆಡ್ ಸ್ಪ್ರೆಡ್ ತೆಗೆದ್ಲು, ಬಾಗಿಲು ತೊಳೆದ್ಲು, ಆಚೆ ಕಸ ಗುಡಿಸಿ ಬಾಗಿಲು ತೊಳೆದು ನೀರು ತಂದು ಕೊಟ್ಟು 2 ಬಿಂದಿಗೆನ ಆದಷ್ಟು ಕೆಲಸ ಮಾಡಿದ್ಲು. ಹಾಲು ತಗೊಬಂದು ಕೊಟ್ಲು, ತುಪ್ಪ ತಂದು ಕೊಟ್ಲು, ಇನ್ನೇನು ತಂದು ಕೊಟ್ಟು ಚಿತ್ರಾನ್ನ ಜೊತೆ ನಂಚ್ಕೊಂಡು ತಿನ್ನಕ್ಕೆ ಚಿಪ್ಸ್ ತಂದು ಕೊಟ್ಲು. ಬೆಳಿಗ್ಗೆ ಇಷ್ಟೆಲ್ಲ ತಂದು ಕೊಟ್ಟು ತರಕಾರಿನ ಹೆಚ್ಚಿಕೊಟ್ಟಿದ್ದಕ್ಕೆ ಸುಸ್ತಾದ್ಲು. ಮನೆ ಒರೆಸ್ಕೊಟ್ಲು, ಹೇಳ್ಬಿಟ್ನಲ್ಲ ಅವಾಗಲೇ. ಈಗ ಸದ್ಯಕ್ಕೆ ಹೊಟ್ಟೆ ಹಸಿವಾಗ್ತಿದಂತೆ. ಬನ್ನಿ ಇವತ್ತು ನಮ್ಮ ಮನೆ ಏನೇನು ಮೆನು ಅಂತ ನೋಡೋಣ. ನಮ್ಮ ದೀಕ್ಷಾ ತೋರಿಸ್ತಾ ಹೋಗ್ತಾಳೆ ಇವಾಗ. ಏನು ದೀಕ್ಷಾ? ಓಕೆ ಇವಾಗ ಅವಳಾಯ್ತಲ್ವ, ಇವಾಗ 7 ದೇವ್ರ ನಮಸ್ಕಾರ ಮಾಡ್ಕೊತಿದ್ದಾಳೆ. 7ಗೂ ಬೇವು ಬೆಲ್ಲ ಕೊಡುವ. ನೋಡಿ, ನನ್ನ ಮಗಳು ಟ್ರೆಡಿಷ್ನಲಾಗಿ ಹಾಕೊಂಡ್ಬಿಟ್ಟಾಳೆ, ಅವ್ರ ಅಕ್ಕಂತಾರಲ್ಲ, ಹಬ್ಬದಕ್ಕೆ ತಕ್ಕಂಗೆ ಡ್ರೆಸ್ ಮಾಡ್ಕೊಂಡವಳೆ. ತಿರ್ಗ ಮಗ ನೋಡಿ ಎಷ್ಟು ನೀಟಾಗಿ ರೆಡಿ ಆಗೈತೆ ಮಗು. ನೋಡಿ ಅವಳನ್ನು ಹಿಂಗವಳೆ. ಬಾ ಕೊಡ್ತೀನಿ ನಾನು. ದೀಪೋ ಬಾರೇ. ಏನು ಕಮ್ಮಿ ಕೊಡ್ಕೊಂಡು ಹೇಳಿಗೆ ಅಂತ. ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ನೀನು ಬಾ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಹೊಸ ಅರುಶನ ತರಲಿ. ಯಾಕೆ ಹೇಳೋ ಹೊಸ ವರ್ಷ? ನಮಗೆ ಹಿಂದೂಗಳಿಗೆ ಇದು ಹೊಸ ವರ್ಷ, ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ. ಯಸ್, ದಿಸ್ ಇಸ್ ದಿ ಫಸ್ಟ್ ಡಿಶ್. ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ. ಓಕೆ, ನೆಕ್ಸ್ಟು ನಿಮ್ಮೆಲ್ಲರ ಫೇವ್ರೇಟ್ ಏನು ಹೇಳೋ? ಪಕೋಡ ಥರ ಇರೋ ಬಜ್ಜಿ. ಪಕೋಡ ಥರ ಬಜ್ಜಿ ಅಂತ. ಅದಾದಮೇಲೆ ಕಾಳುಗೊಜ್ಜು, ನನಗೋಸ್ಕರ ಸಿಕ್ಕಾಬಿಟ್ಟೆ ಫೇವ್ರೇಟ್ ದೀಕ್ಷೆಗೆ. ಅದೇ ವೈಟ್ ರೈಸ್. ನಾವು ಫೇವ್ರೇಟ್. ನೆಕ್ಸ್ಟು ಒಬ್ಬಟ್ಟು ಸಾಂಬಾರ್ ಎಲ್ಲರ ಫೇವ್ರೇಟ್. ಮಜ್ಜಿಗೆ ಮಾಡಿದ್ದೀನಿ ಸ್ವಲ್ಪ. ಇದ್ಯಾರ ಫೇವ್ರೇಟು? ನಿಮ್ಮ ಫೇವ್ರೇಟ್. ನನಗೆ ಮತ್ತು ಅಪ್ಪ ಎರಡು. ಇನ್ನೊಂದು ನೋಡಿ, ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಏನಂದರೆ ಒಬ್ಬಟ್ಟು. ಇಷ್ಟು ಖಾಲಿಯಾಗಿದೆ, ಅದೆಲ್ಲಷ್ಟು ಕಿತ್ತು ಅಲ್ಲಷ್ಟು ಇಟ್ಟಿದ್ದಾರೆ. ಅದು ನಾನೇ ಮಾಡಿದ್ದು. ಆ್ಯಕ್ಚುಲಿ ಚೆನ್ನಾಗಿತ್ತು ಇವತ್ತು ಒಬ್ಬಟ್ಟಲ್ಲ ಮಗ. ನಾನು ಯಾವಾಗಲೂ ಅದು ನಾನು ಮಾಡ್ತೀನಲ್ಲ, ಅದಕ್ಕೇನೆ ಇವತ್ತು ನಾನೇ ತಾನೇ ಹೆಲ್ಪ್ ಮಾಡೋದು. ಒಂದಕ್ಕೆ ಹೂರ್ಣ ತುಂಬ ಹೋದ್ರೆ ಒಂದಕ್ಕೆ ಸುಸ್ತಾಗ್ಬಿಟ್ಲು, ಏನಮ್ಮ ಇದು ಹೇಳಿದ್ರು ಬರಲ್ಲ, ಹಂಗಾಗಲ್ಲ ಹಿಂಗಂತೇಳಿ ಮೈದಾ ಹಿಟ್ಟು ಕಡ್ಕ ತಗೊಂಡು ಫಸ್ಟ್ ಟೈಮ್ ಕೂತಿಲ್ಲ ನನ್ನ ಜೊತೆಲಿ. ಹೇಳಂದಲ್ಲ, ತೊಗರಿಬೇಳೆ ಒಬ್ಬಟ್ಟು ಮಾಡಿದ್ದೆ. ಇಷ್ಟು ಸಲ ಯಾವ್ದು ಮಾಡ್ತಿದ್ದೆ ಹೇಳೋ? ಬೇಳೆ ಒಬ್ಬಟ್ಟು. ಕಡಲೆಬೇಳೆದು. ನನ್ನ ಮಗಳಿಗೆ ಯಾವ ಬೇಳೆ ಏನಂತಾನೆ ಗೊತ್ತಿಲ್ಲ. ಚೆನ್ನಾಗಿತ್ತು. ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ರು. 1.5 ಪಾವ್ ಹಾಕಿದ್ದಷ್ಟೇ, ಜಾಸ್ತಿ ಆಗಕ್ಕೆ ಹೋಗಲಿಲ್ಲ. ತಿನ್ನಲ್ವೇನೋ ಅಂತ ನಾನು ಮಾಡಿದ್ರೆ ಚೆನ್ನಾಗಿ. ಅದು ನೀವು ಮೊದಲೆಲ್ಲ ಊಟದ ಜೊತೆ ಕೊಡ್ತಿದ್ರಿ ಮಾಡ್ಬಿಟ್ಟು, ಈಗ ಮೊದಲೇ ಮಾಡಿಬಿಟ್ಟೆ. ನೈವೇದ್ಯಕ್ಕೆ ಇಡೋಣ, ಇದನ್ನೇ ಸಾಕು. ಊಟದ ನೈವೇದ್ಯ ಏನು ಇಡ್ಲಿಲ್ಲ ನಾನು ಇವತ್ತು. ಬರೀ ಒಬ್ಬಟ್ಟು ಮಾತ್ರ ಇಟ್ಟು. ಆ್ಯಕ್ಚುಲಿ ಚೆನ್ನಾಗಿದೆ. ಇದು ನಾನೇ ತಿಂದಿಟ್ಟಿರೋದು, ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ನಲ್ಲ ಅದು. ಇದು ಚೆನ್ನಾಗಿತ್ತು ನಮ್ಗೆ ಟೇಸ್ಟ್. ಅದ್ರ ಜೊತೆಗೆ ಇದೈತೆ, ಬೆಳಿಗ್ಗೆ ತೋರಿಸಿದ್ದೀನಿ, ಹಾಲು ಒಬ್ಬಟ್ಟಲ್ಲಿ ಹಾಲು. ಇವಾಗ ಊಟ ತಿನ್ನುವ ಸಮಯ. ಬನ್ನಿ ಎಲ್ಲರೂ ಊಟ ಮಾಡೋಣ. ನೀವು ಬನ್ನಿ ಊಟ ಮಾಡಿರಂತೆ, ನಮ್ಮ ಮನೆಗೂ ಬನ್ನಿ. ಇಷ್ಟೊಂದು ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳ? ಎಸ್, ಕಾಳುಗೊಜ್ಜು. ಎಸ್, ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಜಾಸ್ತಿ ಮಾಡಿ ಇಟ್ಬಿಡ್ತೀನಿ ತಿನ್ಲಿ ಅಂದ್ಬಿಟ್ಟು. ನೀವೆಲ್ಲ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಓಕೆ, ಊಟ ಮಾಡೋಣ, ಹಶುವಾಗ್ತೈತಿ. ಇದಿಷ್ಟು ನಮ್ಮ ಮನೆಯ ಇವತ್ತಿನ ಹಬ್ಬದ ಮೆನು. ಮೊದಲು ಹೇಳಿಲ್ಲ, ಉದ್ದಿನ ಹಪ್ಪಳ ನಮ್ಮಮ್ಮ ಮಾಡ್ಕೊಟ್ಟಿರೋದು. ಉದ್ದಿನ ಹಪ್ಪಳ ಅವರಿಗೂ ತುಂಬ ಇಷ್ಟ. ದೀಕ್ಷೆಗೂ ಅಷ್ಟೇನು ಇಷ್ಟ ಇಲ್ಲ, ಬಟ್ ಅವರಿಗೂ ಸಿಕ್ಕಾಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ, ಉಪ್ಪಿಡ್ತಾರೆ ಇರುತ್ತೆ. ಅದಕ್ಕೆ ಇದಿಷ್ಟು ನಮ್ಮ ಮನೆಯ ಹಬ್ಬದ ಮೆನು. ಈಗ ಹೊಟ್ಟೆ ಇಷ್ಟ ಆಯ್ತು. ಇದನ್ನೆಲ್ಲ ನೋಡಿದ್ಮೇಲಂತೂ ಆಹಾ ತಿನ್ಬಿಡ್ಬೇಕು ಅನ್ನಿಸ್ತೈತೆ. ತಿನ್ಬಿಡುವ ಆಯ್ತಾ. ಏನು ಮಾಡ್ತಿದ್ದೀರಮ್ಮ? ಯಾಕಮ್ಮ ಹಿಂಗೆ ಸೀರೆ ಅಂಗಡಿನ ಇಟ್ಕೊಬಿಟ್ಟಿದ್ದೀರಾ? ಈಗ ಸೀರೆಗಳನ್ನ ಎಕ್ಸ್ಪೋಗೆ ಹೋಗ್ತಿದ್ದಲ್ಲ, ಒಂದಷ್ಟು ಸೀರೆ ತಗೊಂಡಿದ್ದೀನಿ. ಇದು ಯಾವುದಕ್ಕೂ ಫಾಲ್ಗಳು ತೊಗೊಬಂದ. ಇದು ಒಂದೈತೆ ಅಷ್ಟೇ.
ಸೀರೆಗಳು ಕವರ್ ಒಳಗಡೆ ಹಾಕಿದ್ದೀನ ಅಂತ ಹುಡುಕ್ತಾ ಇದ್ದೆ. ಇದೆಲ್ಲ ಸೀರೆ ಎಕ್ಸ್ಪೋನಲ್ಲಿ ತಗೊಂಡಿರೋ ಸೀರೆಗಳು. ಇಷ್ಟೆಲ್ಲ ಹೊಸ ಸೀರೆ ಇಟ್ಕೊಂಡು ಒಂದು ಸೀರೆ ಹಾಕೊಳಕೈತಿರ್ಲಿಲ್ವಾ? ಕೊಡ್ಸಿಲ್ವಾ ನಾನು ನಿಮಗೆ ಸೀರೆನ? ಹಾಕೊಂಡಿದ್ದಲ್ಲ ಬೆಳಿಗ್ಗೆ. ಹೊಸ ಸೀರೆ ನನಗೆ ಬ್ಲೌಸ್ ಹೊಲ್ಸಕ್ಕೆ ಆಗಲಿಲ್ಲ, ನಮಗೆ ಟೈಮ್ ಆಗಲಿಲ್ಲ ಬ್ಲೌಸ್ ಹೊಲ್ಸಲಿಕ್ಕೆ, ಅದಕ್ಕೆ ಆಗಲಿಲ್ಲ. ಇದು ಹಾಕೊಂಡಿದ್ನಲ್ಲ ಅದು ಬೇರೆ. ಇವತ್ತು ಹಬ್ಬಕ್ಕೆ ನಾನು ಹೇಳಿದ್ದು ಉಟ್ಕೊಳ್ಳೋದು ಯಾವಾಗಾದ್ರು ಒಂದೇ ಅಲ್ವಾ? ಸಿಗ್ತಾ ಈಗ ನಿಮ್ಮದು ಫಾಲೋ? ಇದೊಂದು ಸಿಗ್ತಾ ಅಷ್ಟೇ. ಇದು ರೆಡ್ ತೊಗೊಬಂದಿದ್ದೀನಿ, ಇದಕ್ಕೂ ತೊಗೊಬಂದಿದ್ದೀನಿ, ಅಷ್ಟು ಸಿಗಲಿಲ್ಲ. ಅದು ಸಾಕು ಹುಡುಕಿದ್ದು. ಈಗ ಅದು ಯಾವುದೋ ಹೊಸ ಸೀರೆಗಳು ನಂಗೆ ಗೊತ್ತಿಲ್ಲದಿರೋದೆಲ್ಲ ತೊಗೊಬಿಟ್ಟಿದ್ದೀರಲ್ಲ, ತೋರಿಸ್ತೀಯತ್ ನನಗೆ ಈಗಲಾದ್ರು. ಎತ್ತಿಡ್ಬೇಕು ನಾನು. ಪರವಾಗಿಲ್ಲ, ತೋರಿಸಿಯಮ್ಮ, ನಿಮ್ಮ ವ್ಯೂವರ್ಸ್ ನೋಡ್ಕೊಂಡಂಗಾಗುತ್ತೆ. ಇದು ಗೊತ್ತಲ್ಲ? ಗೊತ್ತು, ನಾನೇ ಸೆಲೆಕ್ಟ್ ಮಾಡಿದ್ದಲ್ವ, ಅದಕ್ಕೆ. ನೀವೇ ಸೆಲೆಕ್ಟ್ ಮಾಡಿದ್ದು. ನಿಮ್ಮ ಅವ್ವಂಗೆ ಭಾಳ ಇಷ್ಟ ಆಯ್ತು ಇದು. ನಂಬೋದೇ ಇಲ್ಲ ನಿಮ್ಮ ಅವ್ವ ಇದನ್ನು 450 ಅಂದರೆ. ಚೆನ್ನಾಗಿತ್ತಲ್ವಾ? ಚೆನ್ನಾಗೈತಿ. ಎಕ್ಸ್ಪೋಗೆ ಹೋದ್ರೆ ಎಲ್ಲ ಜಾಸ್ತಿ ದುಡ್ಡು ಅಂತಾರೆ, ಹುಡುಕಿ ತಗೋಬೇಕಷ್ಟೇ. ಎಸ್ ಅಲ್ವಾ? ಸ್ವಲ್ಪ ಪೇಷನ್ಸಿಂದ ಹುಡ್ಕೋದ್ರೆ ಸಿಗುತ್ತೆ. ನಿಮ್ಮ ಅವ್ವ ಇದನ್ನ ಎಷ್ಟೊಂದಿತ್ತು ಗೊತ್ತಾ? ಒಳ್ಳೆ 2000 ರೂಪಾಯಿ ಸೀರೆ ಕಾಣಿಸ್ತಿತ್ತು ವಿಡಿಯೋದಲ್ಲಿ ಅಂತಿತ್ತು ನಿಮ್ಮವ್ವ. ಇದೊಂದಾಯ್ತಾ? ಅದು ಅನು ಅವ್ರದ್ದು ಇತ್ತಲ್ಲ ಸ್ಯಾರಿ ಎಕ್ಸ್ಪೋ, ಅಲ್ಲಿ ತಗೊಂಡಿದ್ದ. ಇದು ಅಷ್ಟೇ. ಇದು ನಂಗೆ ಭಾಳ ಇಷ್ಟ ಆಯಿತು. ನೀನೇ ಬಂದಿದ್ದೆ ತಗೊಂಡಾಗ? ಎಸ್, ಎರಡೂ ನನ್ನ ಸೆಲೆಕ್ಷನ್ನೇ. ಇದು ಚೆನ್ನಾಗಿತ್ತಲ್ಲ ಪಲ್ಲು. ನೆಕ್ಸ್ಟು ಬ್ಲೌಸ್ ಇಷ್ಟ ಆಯ್ತು. ಈ ಬ್ಲೌಸ್ಗೋಸ್ಕರ ತಗೊಂಡೆ ಅಂತ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಆಯಿತಾ? ನೆಕ್ಸ್ಟು ಇದು ಎಲ್ಲಿ ತಗೊಂಡಿರೋದು ಹೇಳು? ಅದು ದಸ್ತಕರ್ ತಗೊಂಡಿದ್ದು. ಇದನ್ನು ಒಂದು ವಿಡಿಯೋದಲ್ಲಿ ನಮ್ಮನೆ ಏನು ಪೂಜೆ ಮಾಡಿಸ್ತಾ ಇದ್ದೀವಿ ಆ ವಿಡಿಯೋದಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಪಲ್ಲು, ಬ್ಲೌಸು ವಾರ್ಡ್ರೋಬಲ್ಲಿ ಇದೆ, ಆಯಿತಾ? ಚೆನ್ನಾಗಿತ್ತು, ಅದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಎಲ್ಲ ಹೇಳಿದ್ರು. ಇದೆಷ್ಟು? 500 ಚೆನ್ನಾಗೈತೆ. ಇನ್ನು ನೆಕ್ಸ್ಟು ಇದ್ರದ್ದು ಬ್ಲೌಸ್ ಹೊಲೆ ಕೊಟ್ಟು. ಯಾವಾಗ ತೊಗೊಂಡಿದ್ದು ಅದನ್ನ? ನೀನು ಬಂದಿರಲಿಲ್ವಾ? ನೀವು ಬಂದಿರಲಿಲ್ಲ. ವಿಡಿಯೋ ಕಾಲ್ ಮಾಡಿ ತೋರಿಸಿದ್ನಲ್ಲ ನಿನಗೆ. ಓ, ದಸ್ತಕರ್ದೆ. ಇದನ್ನು ನಂಗೆ ಭಾಳ ಇಷ್ಟ ಆಯ್ತು ಈ ಸೀರೆ. ಇದಕ್ಕೆ ಜಿಗ್ಜಾಗೆಲ್ಲ ಆಗಿದೆ, ಫಾಲ್ ಆಗಿಲ್ಲ ಇನ್ನೂ. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಇಸ್ಕೊಂಡು ಬಂದಿಲ್ಲ. ಅದು ಯಾವುದು ಡಿಸೈನ್ ಅಂತಲೂ ಹೇಳಿಲ್ಲ ನಾನು ಅವ್ರಿಗೆ, ಸುಮ್ಮನೆ ಕೊಟ್ಟು ಬಂದಿದ್ದೀನಿ ನಮ್ಮ ಕೇರ್ನಗರದಲ್ಲಿ. ಚೆನ್ನಾಯ್ತಾ? ಕಾಂಟ್ರಾಸ್ಟು. ಆ್ಯಕ್ಚುಲಿ ಬ್ಲೌಸು ಈ ಕಲರ್ದು. ಮುಂದೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಹಾಕ್ಕೊಡ್ತೀನಿ, ಅವಾಗ ನೋಡುವಂತೆ. ಬ್ಲೌಸೇ ಕಟ್ ಮಾಡಿಸಿಲ್ವ ಇನ್ನೂ? ಕಟ್ ಮಾಡ್ತಿದ್ದೀನಿ, ಅದನ್ನು ಸ್ಟಿಚ್ ಕೊಟ್ಟಿದ್ದು ಪಲ್ಲು. ಓಕೆ, ಸೆರಗು. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇದು ಆಯಿತಾ? ನೆಕ್ಸ್ಟು ಇದು ಯಾರ ಸೆಲೆಕ್ಷನ್ನು? ನಂದೆ. ನಾನು ಹೇಳಿದೆ ಆ ರೆಡ್ಡು ಇದು ಒಂದೇ ಆಗುತ್ತೆ ಕಣ್ಮಗ ಅಂತ. ಇಂಥದ್ದು ಇಲ್ಲ, ಅದು ಬೇರೆ ಇದು ಬೇರೆ. ಏನಿಲ್ಲ ಅಂದ್ಬಿಟ್ಟು ತೆಗೆಸ್ಕೊಂಡು. ಇಲ್ಲಿ ಲೆಬಿಶಾ ಅವ್ರದ್ದು ಸ್ಯಾರಿ ಎಕ್ಸ್ಪೋ ಇತ್ತಲ್ಲ, ಲೆಬಿಶಾ ಸ್ಯಾರಿ ಎಕ್ಸ್ಪೋ ಅಲ್ಲಿ ತೊಗೊಂಡಿರೋದು. ನೋಡಿದ್ದು ಸೆರಗು. ಇದು ಬ್ಲೌಸ್ ಪೀಸ್. ಚೆನ್ನಾಗೈತೆ ಅಂತ ಹೇಳ್ತೀಯ, ಕೇಳಲ್ಲ ಅದಕ್ಕೆ ನಾನು. ಯಾಕಂದರೆ ಇದು ನಿನಗೆ ಇಷ್ಟ ಆಗಿರೋದಲ್ಲ, ನೀನೇ ಸೆಲೆಕ್ಟ್ ಮಾಡಿರೋದಲ್ವ, ಅದಕ್ಕೆ. ಓಕೆನಾ? ಇದಕ್ಕೂ ಫಾಲ್ ಹಾಕಬೇಕು, ಬ್ಲೌಸ್ ಸ್ಟಿಚ್ ಕೊಡಬೇಕು. ನಾನು ವಿಡಿಯೋ ಯಾರಾದರೂ ಟೈಲರ್ ನೋಡಿದ್ರೆ ನಾನು ಆಫರ್ ಮಾಡಬೇಕು, ಬನ್ನಿ ನಾನು ಹೊಲ್ಕೊಡ್ತೀನಿ ಬನ್ನಿ ಅಂತ. ಅಷ್ಟು ಸೀರೆಗಳಿದ್ದಾವೆ. ಇದು ಗೊತ್ತಲ್ಲ? ಗೊತ್ತಿಲ್ವಾ? ಗೊತ್ತಿಲ್ಲ. ಇದು ನಕ್ಷತ್ರ ಸಿಲ್ಕ್ಸ್ ಅವ್ರದ್ದು ವಿಡಿಯೋ ಮಾಡೋದಲ್ಲ, ಅವಾಗ ಅವ್ರ ಹತ್ರ ತೊಗೊಂಬಂದಿರೋದು. ಅವ್ರು ಹೇಳ್ತಾ ಇದ್ರು ಸಿಕ್ಕಾಬಳೆ ಡಿಮ್ಯಾಂಡ್ ಆಗಿರೋದು ಈ ಸೀರೆಗೆ. ಎಲ್ಲ ನಾನು ತೊಗೊಂಡಿರ್ತಾರ ಸೀರೆನೇ ಕೇಳ್ತಾವ್ರಂತೆ, ಆಯಿತಾ? ಇದು ಬಂದು ಪಲ್ಲು ಅಂದರೆ ಸೆರಗು, ಇದು ಗೊತ್ತಾಗಲ್ಲ. ಇದು ಬಂದು ಬ್ಲೌಸು. ಅದೇ ನಾನು ಈ ಕಲರ್ ಬ್ಲೌಸ್ ಹೊಲಿಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ ಆಗುತ್ತೋ ಅಥವಾ ಇದನ್ನೇ ಹೊಲಿಸ್ಕೊಂತೀನೋ ಗೊತ್ತಿಲ್ಲ. ಕಲರ್ ಸಿಕ್ಕಾಯ್ತಾ? ಸಿಗುತ್ತೆ ಅನ್ಸುತ್ತೆ, ಹುಡುಕ್ಬೇಕು. ಅಷ್ಟು ಟೈಮ್ ಇಲ್ಲ ನನಗೀಗ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೆಕ್ಸ್ಟ್ ಯಾವಾಗಾದ್ರೂ ನೋಡುವ ಅಂತ. ಇದಾಯ್ತಾ? ಓಕೆ, ಚೆನ್ನಾಗಿತ್ತಾ ಕಲರು? ಚೆನ್ನಾಗಿದೆ. ಈ ಕಲರ್ ನನಗೆ ಭಾಳ ಇಷ್ಟ. ಯಾವಾಗ ಹೋದ್ರೂ ನೀನು ಬೇಡ ಅಂತಿದ್ದೆ. ಇದರಲ್ಲೂ ನೋಡಿದ್ದೆ ತಾನೆ ಈ ಕಲರ್, ನಾನು ಬೇಡ ಅನ್ಕೊಬಂದೆ. ಪೂರ್ತಿ ಇರಬಾರ್ದು, ಸ್ವಲ್ಪ ಇದ್ರೆ ಸಾಕು. ಇನ್ನು ಈ ಸೀರೆನ ನೀನು ನೋಡಿರ್ಲಿಕ್ಕೆ ಚಾನ್ಸೇ ಇಲ್ಲ ಆ್ಯಕ್ಚುಲಿ. ಚೆನ್ನಾಯ್ತಾ ಕಲರು? ಇದು ಯಾವಾಗ ತೊಗೊಂಡಿದ್ದು ಗೊತ್ತಾ? ಯಾವಾಗ? ನಿನ್ನೆ ತೊಗೊಬಂದಿದ್ದು ಸೀರೆ. ನಿನ್ನೆ ಎಲ್ಲಿಗೆ ಹೋಗಿದ್ರಿ? ನಿನ್ನೆ ನಕ್ಷತ್ರಕ್ಕೆ ಹೋಗಿದ್ದೆ. ದೀಪ್ತಿನ ಎಕ್ಸಾಮಿಗೆ ಬಿಟ್ಬಿಟ್ಟು ಆಮೇಲೆ ಹೋಗಿದ್ದೆ. ಅದಕ್ಕೆ ದೀಪ್ತಿ ಆಗಲೇ ನಿಮ್ಮ ಅಪ್ಪ ಫಿಟ್ಟಿಗೆ ಇಟ್ಬಿಟ್ಟವಳು ಅಂತ. ಅಮ್ಮ ಇನ್ನೊಂದು ಸೀರೆ ತೊಗೊಬಂದಿದ್ದೆ ಅಂತ ನಾನು ಸುಳ್ಳು ಹೇಳಿ. ಏನಂತ ಹೇಳಿ, ಆಲ್ರೆಡಿ ತೊಗೊಂಡಿರೋ ಸೀರೆಗೆ ಪಾಲ್ ತೊಗೊಬರೋಣ ಅಂದ್ಬಿಟ್ಟು ಹೋಗಿದ್ದೆ ಅಂತ ಸುಳ್ಳು ಹೇಳ್ಬಿಟ್ಟೆ. ನಾನು ಹೋಗಿದ್ದೆ. ಈಗ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಲ್ಲಪ್ಪ. ನಿಮ್ಮಪ್ಪ ನೋಡ್ಕೊಂಡು ಇದನ್ನು ಆ್ಯಕ್ಚುಲಿ ಹೋಗಿದ್ದು ನಾನು 2 ಪೀಸು 3 ಪೀಸ್ ಸೆಟ್ ಡ್ರೆಸ್ ಬಂದೈತೆ ಅಂತ ಹೇಳಿದ್ರು, ಅದಕ್ಕೆ ಹೋಗಿದ್ದೆ. ಆದರೆ ಅದು ಕಾಟನ್ ಬಂದಿಲ್ವಂತೆ,
ಫ್ಯಾನ್ಸಿನಲ್ಲಿ ಐತೆ, ನಾನು ಫ್ಯಾನ್ಸಿ ಅದೆಲ್ಲ ಹಾಕೊಳ್ಳಲ್ವಲ್ಲ, ಟ್ರೈ ಮಾಡಿ ಒಂದ್ಸಲ. ಬೇಡ ಅಂದ್ಬಿಟ್ಟು ಇದನ್ನು ತಗೊಬಂದೆ. ಇದು ಹಿಂಗೆ ಕಂಟಿನ್ಯೂಷನ್ ಫುಲ್ಲು ಬರುತ್ತೆ, ಅಜ್ರಕ್ ಪ್ರಿಂಟು ಏನೋ ಗೊತ್ತಿಲ್ಲ ಆ ಥರದ್ದೊಂದು. ಅದಾದಮೇಲೆ ಇದು ಬ್ಲೌಸ್, ಇದನ್ನು ತಗೊಬಂದೆ. ಸೀರೆ ಸ್ವಲ್ಪ ಸಾಫ್ಟಾಗಿತ್ತು, ಸುಮಾರು ಕಲರ್ ಇತ್ತು, ನನಗೂ ಇಷ್ಟ ಆಯಿತು. ಮತ್ತು ಅವ್ರ ಹತ್ರ ವರ್ಕ್ ಮಾಡುತ್ತಲ್ಲ ಹುಡುಗಿ ಹೇಳ್ತು, ನಿಮ್ಗೆ ಇದೇ ಚೆನ್ನಾಗಿ ಕಾಣ್ತು ತಗೊಳ್ಳಿ ಮೇಡಮ್ ಅಂತ. ಚೆನ್ನಾಗಿದೆಯಾ, ಕಲರ್ ಇಷ್ಟ ಆಯ್ತಾ? ಇವಳನ್ನ ಒಪ್ಸೋದೇ ಭಾಳ ಕಷ್ಟ ನನಗೆ, ಅದಕ್ಕೆ ಸಾಮಾನ್ಯವಾಗಿ ಇವಳನ್ನೇ ಕರ್ಕೊಂಡು ಹೋಗ್ತೀನಿ. ಇವಳಿಂದಲೇ ನಾನು ನಿದರ್ಶನದಲ್ಲಿ ಏನೂ ತಗೊಳಕ್ಕಾಗಲಿಲ್ಲ, ಅಲ್ಲೊಂದು ತಗೋಬೇಕಾಗಿತ್ತು ಸೀರೆ ಭಾಳ ಅಂದ್ಕೊಂಡೆ. ನಾನೇನು ಮಾಡಿದ್ದೆ ನಿಮಗೆ? ಬರಲಿಲ್ವಲ್ಲ ನೀನು ಅವತ್ತು, ಬೇಜಾರು ಮಾಡ್ಕೊಂಡು ಓದ್ತಾ ಕೂತಿದ್ದಲ್ಲ. ಕರೆದ್ವಿ ತಾನೆ ನಾವು. ಆಮೇಲೆ ಮಾಡೋದಲ್ಲ, 2 ದಿನ ಟೈಮ್ ಆಗಲಿಲ್ವಾ? ನೆಕ್ಸ್ಟ್ ಡೇ ನಾನು ಒಬ್ಬಳೇ ವಿಡಿಯೋ ಮಾಡ್ಬಿಟ್ಟು ಸ್ಟ್ರೇನ್ ಆಯ್ತಾ. ನೆಕ್ಸ್ಟ್ ಡೇ ಹೋಗೋಣ, ಶನಿವಾರ ಹೋಗೋಣ ಅಂದ್ಕೊಂಡೆ, ಆಗಲಿಲ್ಲ. ಭಾನುವಾರ ಅಂತೂ ನಮ್ಮ ಮನೇಲಿ ಆಗೋದೇ ಇಲ್ಲ, ಅದೊಂದು ತಗೊಳ್ಳಿಲ್ಲ. ಇನ್ನೊಂದು ಸತಿ ಯಾವಾಗಲಾದ್ರು ಅದು ಎಕ್ಸ್ಪೋ ಇಟ್ಟರೆ ಖಂಡಿತ ತಗೋತೀನಿ. ಇದು ಚೆನ್ನಾಗಿತ್ತು ಮಗ, ಥರ ಹಬ್ಬಗಳಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೆ, ಹಬ್ಬಕ್ಕೆ ಹಾಕೊಳ್ಳಿಲ್ಲ. ಇನ್ನು ಇದು ಗೊತ್ತಲ್ಲ, ನೋಡಿದ್ದ? ಗೊತ್ತಿಲ್ಲ. ಇದು ನಕ್ಷತ್ರದವ್ರ ಹತ್ರನೇ ಯೆಲ್ಲೋ ಕಲರ್ ಸೀರೆ ತಗೊಂಡಲ್ಲ, ಅವಾಗ ತಗೊಂಡಿದ್ದು ಡ್ರೆಸ್ಸು, ಕಾಟನ್ ಡ್ರೆಸ್. ಈ ಥರ ಕಾಟನ್ ಇರಬೇಕು ಇಷ್ಟ, ಅದರಲ್ಲೂ 3 ಪೀಸ್ ಇದ್ಬಿಟ್ರೆ, ಕಾಟನ್ ಇದ್ಬಿಟ್ರೆ ಸಿಕ್ಕಾಬಿಟ್ಟೆ ಇಷ್ಟ ನನಗೆ. ಈ ಥರ ವೇರ್ ಮಾಡಬೇಕು. ಇದನ್ನಾದರೂ ಹಾಕೋಬೋದಾಗಿತ್ತು, ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಹಾಕೊಳ್ಳಿ. ಇದು ಹೊಸದೇನೆ, ಅದಕ್ಕೆ ಇದನ್ನೇ ಹಾಕೊಂಡೆ ಸಾಕು. ಮನೇಲಿ ಜಾಸ್ತಿ ಅಡುಗೆ ಮಾಡುವಾಗ ಈ ಥರದೆಲ್ಲ ಹಾಕೋಬಾರ್ದು. ಇದು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿತ್ತಾ? ಓಕೆ ಓಕೆ. ಇದೆಲ್ಲ ಅಂದರೆ ಇಷ್ಟೆಲ್ಲ ಇಟ್ಕೊಂಡು ಹೊಸದು ಹಾಕ್ಕೊಳ್ಳಿಲ್ಲ ನೀವು? ಇಟ್ಸ್ ಓಕೆ. ಯಾವ ಚೆನ್ನಾಗೈತೆ ಮಗ? ಹಾಂ, ಅದು ಅಂದರೆ ಇದು ವೈಟ್ ರೆಡ್, ಇದು ಅವಳ ಸೆಲೆಕ್ಷನ್ ಅಲ್ವಾ, ಅದಕ್ಕೆ ಚೆನ್ನಾಗೈತೆ. ಅಂದರೆ ನಿಮ್ಮ ಹತ್ರ ಆ ಥರ ಕಾಂಬಿನೇಷನ್ ಇಲ್ವಲ್ಲ? ನನ್ನ ಹತ್ರ ವೈಟ್ ಕಲರ್ ಇಲ್ಲವೇ ಇಲ್ಲ, ಒಂದು ಇದೇ ಫಾಸ್ಟ್. ಓಕೆ, ಅದನ್ನೇ ಹಾಕ್ಕೊಂಡು ವಿಡಿಯೋ ಎಂಡ್ ಮಾಡ್ತೀನಿ. ನನ್ನ ಫೇವ್ರೆಟ್ ಸೀರೆಯಿಂದಲೇ ಇವತ್ತು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಡೋದಲ್ಲ ವಿಡಿಯೋನ, ಹೇಗೆ ಅನ್ನಿಸ್ತು ವಿಡಿಯೋ? ಯುಗಾದಿ ಹಬ್ಬದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಜೊತೆಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನಿಮ್ಮ ಹಣ ಕಟ್ಟಾಗೋದಿಲ್ಲ. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ತಾರೆ, ನನ್ನ YT ಫ್ಯಾಮಿಲಿನಲ್ಲಿ ನೀವು ಕೂಡ ಅವರು ಮೆಂಬರ್ ಆಗಿರ್ತೀರಿ ಅಂತ ಹೇಳ್ತಾ, ಈ ಯುಗಾದಿಯ ಹೊಸ ವರ್ಷದ ಆರಂಭ, ಈ ವರ್ಷ ಪೂರ್ತಿ ನಿಮಗೆಲ್ಲ ಒಳ್ಳೆಯದಾಗಲಿ, ಖುಷಿಯಿಂದ ಇರಿ, ಬೇವು ಕಮ್ಮಿ ಇರಲಿ, ಬೆಲ್ಲ ಅಂದರೆ ಸಿಹಿ ಜಾಸ್ತಿ ಇರಲಿ ನಿಮ್ಮ ಜೀವನದಲ್ಲಿ ಅಂತ ಹಾರೈಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ಇಷ್ಟು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ಧನ್ಯವಾದಗಳು.